ಹಿಂಗಾಗಿದೆ. ನನ್ನ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಗಮನಿಸ್ತೆ. ಮುಖ್ಯಮಂತ್ರಿಗಳು ವಿಧಾನಸೌಧದ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ, ರಾಜ್ಯಕ್ಕೆ ಅಂತ. ನಾನು ಅಂದ್ಕೊಂಡಿದ್ದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ. ಅವ್ರ ಹೇಳಿಕೆ ನಮ್ಮ ಜವಾಬ್ದಾರಿ ವಿಧಾನಸೌಧದ ಮೆಟ್ಲುಗಳ ಮೇಲೆ ಕಾರ್ಯಕ್ರಮ ನಿರ್ವಹಿಸಿದ್ದು. ಹಾಗಿದ್ರೆ ಇವರು ಬರೀ ವಿಧಾನಸೌಧದ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿನಾ? ರಾಜ್ಯಕ್ಕಲ್ವಾ? ರಾಜ್ಯದ ಅಂದರೆ ಬೇರೆ ಕಡೆ ಸತ್ರ, ರಾಜ್ಯದ ಬೇರೆ ಕಡೆ ಸತ್ರೆ ಮುಖ್ಯಮಂತ್ರಿಗಳಿಗೆ ಮತ್ತು ಆಳುವ ಕಾಂಗ್ರೆಸ್ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾ? ಇಲ್ಲಿ ನೀವು ಎರಡೆರಡು ಕಡೆ ಆಯೋಜನೆ ಮಾಡಿದ್ರಿಂದ ಪೊಲೀಸರು ಎರಡು ಕಡೆಗೂ ಸಮರ್ಪಕವಾಗಿ ಬಂದೋಬಸ್ತ್ ಮಾಡೋಕ್ಕಾಗಲಿಲ್ಲ. ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ಸುರಕ್ಷಿತವಾಗಿ ಇಡಬೇಕು ಅಂಥೇಳಿ ಅವರು ನಿಮ್ಮ ಸೆಕ್ಯೂರಿಟಿ ಕಡೆಗೆ ಹೆಚ್ಚು ಗಮನ ಕೊಟ್ಟು ಅಲ್ಲಿ ಪಾಪದವರು ಸಾಯೋಕ್ಕೆ ಕಾರಣರಾದರು ಅಂತಂದರೆ ಅದು ನಿಮ್ಮ ಆತ್ಮಸಾಕ್ಷಿಗೆ ಚುಚ್ಚಬೇಕಾಗಿತ್ತಲ್ಲ, ನಿಮಗೆ ಶಂಕೆ ಆಗಬೇಕಾಗಿತ್ತಲ್ಲ. ನೀವೇ ಅದೆಲ್ಲ ಬಿಟ್ಟು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಏನಾಯಿತು ನಂಗೆ ಗೊತ್ತಿಲ್ಲ, ಇಟ್ಲಿಗೆ ಮಾತ್ರ ನನ್ನ ಮುಖ್ಯಮಂತ್ರಿ ಹೇಳಿ. ಹಂಗಾರೆ ಇನ್ನು ಮುಂದೆ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಲ್ವಾ? ಅವರು ವಿಧಾನಸೌಧದ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿನಾ? ಸ್ಪಷ್ಟ ಆಗಬೇಕು. ರಾಜ್ಯಪಾಲರನ್ನು ಕರೆಸಿದ್ಯಾರು? DPRಗೆ ಯಾರು ಲೆಟ್ರ್ ಕೊಟ್ಟರು? ಇನ್ನೂ ಮಜಾ ಗೊತ್ತಾ ನಿಮಗೆ? ಒಳಮರ್ಮ ಬೇರೆಯೇ ಇದೆ. ಇನ್ಸಿಡೆಂಟ್ ಆದಮೇಲೆ 4ನೇ ತಾರೀಕಿನ ಅಪ್ಲಿಕೇಶನಿಗೆ 5ನೇ ತಾರೀಕಿಗೆ ಅಂತ ಸೈನ್ ಹಾಕ್ಸ್ಕೊಂಡಿದ್ದಾರೆ. ಕ್ರಿಕೆಟ್ ನಡೆದಿದ್ದು 3ನೇ ತಾರೀಕು ತಾನೇ? 3ನೇ ತಾರೀಕು. ಇನ್ಸಿಡೆಂಟ್ ನಡೆದಿದ್ದು 4ನೇ ತಾರೀಕು. 4ನೇ ತಾರೀಕು ಲೆಟರ್ ರೆಡಿ ಮಾಡಿ 5ನೇ ತಾರೀಕಿಗೆ ಸೀಲ್ ಹಾಕ್ಸ್ಕೊಂಡ್ರಂಥದ್ದು ಉದಾಹರಣೆಗಳಿದ್ದಾವೆ. ಅದಕ್ಕೆ ನಾನು ಹೇಳಿದ್ದು ಡಿಪಾರ್ಟ್ಮೆಂಟ್ಗಳ ಹತ್ರ ಸೀಲು ಸೈನು ಅಂದರೆ ಡಾಕ್ಯುಮೆಂಟ್ಸ್ ಆಮೇಲೆ ಕ್ರಿಯೇಟ್ ಮಾಡ್ಕೊಂಡಿರೋದು ಈ ಘಟನೆಗಳೆಲ್ಲ ಆದಮೇಲೆ. ಅದಕ್ಕೆ ನಾವೇನು ಹೇಳಿದ್ವಿ ಅಂದರೆ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ಸ್ವತಂತ್ರ ತನಿಖೆ ಆಗಲಿ.